ನಮಸ್ಕಾರ ಎಲ್ಲ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ. ಆಲ್ರೆಡಿ ನಿಮಗೆ ಟೈಟಲ್ ತಮಿಳು ಗೊತ್ತಾಗುತ್ತೆ ಏನು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಅಂದರೆ. ಸೊ ನಿಮಗೆ ನಿನ್ನೆ ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಇದ್ದೀರಾ ಗೊತ್ತಾಗಿರೋದು ಏನಪ್ಪ ಹುಡ್ಕೋ ಅಷ್ಟೇ. ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಇದ್ದೀರಾ ನಿಮ್ಗೆ ಗೊತ್ತಾಗಿರೋದು ಏನಪ್ಪ ವಿಶೇಷ ಅಂದರೆ, ಸೊ ಈ ಜಾಗಕ್ಕೆ ಇವತ್ತು ಸ್ಪೆಸಿಫಿಕ್ ಆಗಿ ನನ್ನ ಕಂಪ್ಯೂಟರ್ ಸೆಟಪ್ ಬರ್ತಾ ಇದೆ. ತುಂಬಾ ಎಷ್ಟು ಕಷ್ಟ ಆಯಿತು ಅಂದರೆ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಿ ಸಿ ಆಲ್ರೆಡಿ ನನ್ನ ಹತ್ರ ಇದೆ, ಮಾನಿಟರ್ ಬೇಕಾಯಿತು, ಕೀಬೋರ್ಡ್ ಮೌಸ್ ಈ 3 ಪೆಂಡಿಂಗಲ್ಲಿತ್ತು. ಸೊ ನನಗೂ ಸ್ವಲ್ಪ ಅದು ಇದು ಕೆಲಸ ತುಂಬಾ ಇತ್ತು ಆ್ಯಂಡ್ ಇದ್ರ ಕಡೆ ಫೋಕಸ್ ಕೊಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಸ್ವಲ್ಪ ಇಲ್ಲೂ ತುಂಬ ವರ್ಸ್ಟ್ ಆಗಿದೆ ಇಲ್ಲಿ ಈ ಕಡೆ ಬಟ್ಟೆ. ಸೊ ಕಂಪ್ಲೀಟ್ಲಿ ಇವತ್ತು ಈ ವಿಡಿಯೋದಲ್ಲಿ ಎಲ್ಲನೂ ಚೇಂಜ್ ಮಾಡ್ತೀನಿ. ಸೊ ಈಗ ಬನ್ನಿ, ಆಲ್ರೆಡಿ ನನ್ನ ಫ್ರೆಂಡ್ ಟಿ ಕೆ ಕಾಯ್ತಾ ಇದ್ದಾನೆ. ಈಗ ಟಿ ಕೆ ಹತ್ರ ಹೋಗಿ ಪಿಕ್ ಮಾಡ್ಕೊಂಡು, ಟಿ ಕೆ ಕಾಲೇಜ್ ಹತ್ರ ಟಿ ಕೆ ಪಿಕ್ ಮಾಡ್ಕೊಂಡು ಇಲ್ಲಿಂದ ಎಸ್ ಪಿ ರೋಡ್ಗೆ ಹೋಗಿ ನಮ್ಮ ಅಂಕಲ್ಲು ಅಲ್ಲಿದ್ದಾನೆ. ಆ್ಯಕ್ಚುಲಿ ಅಂಕಲ್ಲು ಟಿ ಕೆ ಇಬ್ಬರು ಈಗ ಈ ವಿಡಿಯೋದಲ್ಲಿ ಸ್ಪೆಸಿಫಿಕಾಗಿ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಪಿ ಸಿ ಬಂದು ಟಿ ಕೆದು ಫಸ್ಟದು ಅವ್ರೀಗ 4 lakhs ಏನೋ ಕೊಟ್ಟು ಒಂದು ಅಪ್ಡೇಟ್ ಮಾಡಿದೆ, ಅದು ತೋರಿಸ್ತೀನಿ ಒಂದೊಂದು ದಿವಸ. ಕ್ರೇಜಿ ಆಗಿದೆ ಅಂದ್ಕೊಳ್ಳಿ. ಆ 4 lakh ಹೆಂಗಿರುತ್ತೆ ಅಂದರೆ ಮುಂದೆ ಕಳೆದೋಗ್ಬಿಡ್ತೀರಾ ಆ ಥರ ಇದೆ ಪಿ ಸಿ. ಆ್ಯಂಡ್ ಅವ್ರದ್ದು ಫಸ್ಟ್ ಯೂಸ್ ಮಾಡ್ತಾರೆ, ನಾನು ಅದನ್ನು ಬೈ ಮಾಡಿದೆ. ಸೊ ಅದಕ್ಕೆ ಮಾನಿಟರ್ ಬೇಕಾಯಿತು, ನನಗೆ ಮಾನಿಟರ್ ಕರ್ವ್ ಬೇಕಾಯಿತು. ಸೊ ಕರ್ವ್ ಓಕೆ, ಏನು ಅದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ಸ್ ನಾನೀಗ ಎಸ್ ಪಿ ರೋಡ್ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಕೊಡ್ತೀನಿ. ಇವಾಗ ನಾನು ತಲೆ ಸ್ನಾನ ಮಾಡ್ಕೊಬಂದೆ, ಫುಲ್ ಎಲ್ಲ ಮಿಸ್ಅಪ್ ಆಗಿದೆ. ಸೊ ಬನ್ನಿ, ಈ ವಿಡಿಯೋದಲ್ಲಿ ನೆಕ್ಸ್ಟ್ ಲೆವೆಲ್ ಬರೀ ಪಿ ಸಿದೇ ಇರುತ್ತೆ, ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ. ಆ್ಯಂಡ್ ಈ ಕಂಪ್ಲೀಟ್ ಸೆಟಪ್ ಏನಿದೆ ನಾನು ನನ್ನ ಸ್ವಂತ ದುಡ್ಡಲ್ಲೇ ಮಾಡ್ತಾ ಇರೋದು, ಫಸ್ಟೇ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಆಮೇಲೆ ಸುಮ್ಮನೆ ಅದು ಇದು ರೂಮರ್ಸ್ಗಳು ಹೊಡಿಬೇಡಿ, ನಂಗೆ ಚೆನ್ನಾಗಿ ಗೊತ್ತು. ನೀವು ಯಾರ ಹತ್ರನೇ ಹೋಗಿ ರೂಮರ್ಸ್ ಹೊಡಿದ್ರು ಆ ರೂಮರ್ಸ್ ನನ್ನ ಹತ್ರ ಬಂದೇ ಬರುತ್ತೆ. ಆ್ಯಂಡ್ ಆ ರೂಮರ್ಸ್ ನನ್ನ ಕಿವಿಗೆ ಬಿದ್ದೇ ಬೀಳುತ್ತೆ. ಅದಕ್ಕೆ ಎಲ್ಟ ಕರ್ಕೊಂಡು ಅದು ಕೊಡ್ತೀನಿ. ಸೊ ಇನ್ಮೇಲೆ ಏನಿರುತ್ತೆ ವಿಡಿಯೋ ಈ ವ್ಲಾಗಿಂದ, ಐ ಥಿಂಕ್ ಈ ವ್ಲಾಗ್ ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗಿಂದ ಕ್ರೇಜಿಯಾಗಿ ಎಡಿಟ್ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ನಾನು ಈಗ ಎಡಿಟ್ ಮಾಡೋದು ಎಲ್ಲ ಅಪ್ಡೇಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಆ್ಯಂಡ್ ಫಸ್ಟ್ ಹೇಳ್ಬಿಡ್ತೀನಿ, ಬೈಕಿಂಗ್ ಕಮ್ಯುನಿಟಿ ಆ್ಯಂಡ್ ನಾನು ಎಡಿಟಿಂಗ್ ಇದೆಲ್ಲ ನನ್ನ ಪ್ರೊಫೆಷ್ನಲ್, ನಾಟ್ ಅ ಲೈಫ್. ಫಸ್ಟ್ ಹೇಳ್ಬಿಡ್ತೀನಿ, ಯಾಕಂದರೆ ನನ್ನ ಸರ್ಕಲ್ ಅಂದರೆ ನನ್ನ ಫ್ಯಾಮಿಲಿ ಏನು ಅಂದ್ಕೊಂಡಿದ್ದಾರೆ, ಕಂಪ್ಲೀಟ್ ನಾನು ಇದಕ್ಕೆ ಹೋಗ್ತಾ ಇದ್ದೀನಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ನನ್ನ ಲೈಫಿನ ಟಾರ್ಗೆಟ್, ನನ್ನ ಅಚೀವ್ಮೆಂಟ್ಸ್ ಬೇರೆಯೇ ಇದೆ. ಆ್ಯಂಡ್ ಅದ್ರ ಕಡೆನೂ ವರ್ಕ್ ಪ್ರೊಸೆಸ್ ಆಗ್ತಿದೆ. ಆ್ಯಂಡ್ ಐ ಥಿಂಕ್ ಈ ಇಯರ್ ಫುಲ್ ಬಿಟ್ಬಿಡಿ, ನೆಕ್ಸ್ಟ್ ಇಯರಿಂದ ಕ್ರೇಜಿ ಅಂದ್ಕೊಳ್ಳಿ. ಏನು ಅಂತ ನಿಮಗೆ ಶಾರ್ಟ್ ಟೈಮಲ್ಲೇ ಎಲ್ಲ ಗೊತ್ತಾಗುತ್ತೆ. ಸೊ ಬನ್ನಿ, ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ, ಆಲ್ರೆಡಿ 2 ನಿಮಿಷ ಆಗಿದೆ. ಈಗ ಲೆಟ್ಸ್ ಗೋ ಫಾರ್ ಆ್ಯಂಡ್ ಪಿಕ್ ದ ಟಿಕೆ ಆ್ಯಂಡ್ ಲೆಟ್ಸ್ ಗೋ ಫಾರ್ ಎಸ್ ಬಿ ರೋಡ್. ಆ್ಯಂಡ್ ಇವಾಗ ನಾನು ಹೋಗ್ತಿರೋ ಗಾಡಿ ಬನ್ನಿ, ನನ್ನ ನನ್ನ ಬೀಚ್ನ ಪೀಸನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ನನ್ನ ಆ್ಯಕ್ಟಿವಾದಲ್ಲಿ ಹೋಗ್ತಾ ಇದ್ದೀನಿ, ಯಾಕಂದರೆ ಐಟಮ್ಸ್ ಎತ್ಕೊಬರೋಕ್ಕಲ್ಲ. ಬೀಚ್ ಯಾವ ಥರ ಗತಿ ಆಗುತ್ತೆ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಥರ ಗಲೀಜಾಗುತ್ತೆ, ಇನ್ನೂ ಗಲೀಜಾಗ್ಬಿಟ್ಟಿದೆ. ಸೊ ಇದನ್ನು ವಾಶ್ ಮಾಡಿಸ್ಬೇಕು. ಸೊ ಇವಾಗ ನಮ್ಮ ರೆಡ್ ಬ್ಯೂಟಿ ಎಲ್ಲ ಹೋಗೋಣ. ಆ್ಯಕ್ಚುಲಿ ನೀವು ಲಾಸ್ಟ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ಈ ಥರದ್ದು ಯಾವ ಲೆವೆಲ್ ತಿಕ್ಕ ಹೊಡೆದು ಹೋಯಿತು ಅಂತ. ಏನು ಮಾಡೋಕ್ಕಲ್ಲ, ಕಾಮನ್, ಬನ್ನಿ ಹೋಗೋಣ. A few moments later. ನೋಡಿ ಗೈಸ್, ಟಿ ಕೆ ಎಂತಕ್ಕೆ 4 lakhs ಪಿ ಸಿ ತೊಗೊಂಡಿದ್ದೆ. ಈಸ್ ಸ್ಟೂಡೆಂಟ್ ಆಫ್ ಅರೇನಾ ಕ್ರಿಯೇಟಿವ್ ಕ್ಯಾಂಪಸಲ್ಲಿ ಇರೋದು. ಅಣ್ಣ ಬರ್ತಾನೆ ಇವಾಗ, ಹೆಲ್ಮೆಟ್ ಎತ್ಕೊಂಡು ಬರ್ತಾನೆ. ಇಲ್ಲಿಂದ ಕಳ್ಳ ಬಂದು ಅದೊಳದು ಹಂಗೆ ಹಾಕ್ತೀನಿ, ಯೂಟ್ಯೂಬ್ಗೆ ಹಾಕ್ತಾ ಇರೋದು ಹಂಗೆ ಹಾಕ್ತೀನಿ. 2000 years later. ಹೇಳ ಹೇಳಲೇ ಬೋಸುಡಿಕೆ ಕಡೆ ನನ್ನ ಭಾವನಾತ್ಮಕವಾದ ಜೀವಿ ನಾನು. ಅವ್ರ ಹೆಸರನ್ನ ಇಲ್ಲಿ ತರಬೇಡಿ. ಗಾಯ್ಸ್ ನೋಡು, ಇಲ್ಲೆಲ್ಲ ಎತ್ಕೊಂಡು ಪ್ಯಾಂಟ್ ಎಲ್ಲ ಗಲೀಜ್ ಮಾಡ್ಕೊಂಡು ನಡಿ. ಎಲ್ಲಿ ಹೋಗಿ ಯಾವ ಅಂಗಡಿ ಹೋಗ್ಬೇಕು? ಅಲ್ಲೇ ಅಂದ್ರೆ ಎಷ್ಟು ಅಂಗಡಿ ಐತಿ ಇಲ್ಲಿ ಬಿಲ್ಡಿಂಗ್ ಉದ್ದಕ್ಕೆ. ಮಾವೇರ್ ಅಂತ ಹಾಕಿ ಬೇಕಾದಷ್ಟು ನೋಡಿ. ಇಲ್ಲಿ ಚಂದ್ರು ಸೌಂಡ್ ಸಿಸ್ಟಮ್ ಅಂತ ಐತೆ. ಮಾವೇರ್ ಕಂಪ್ಯೂಟರ್, ಮಾರುತಿ ಕಂಪ್ಯೂಟರ್ಸ್, ಅದು ಅದಕ್ಕೆ ಕೇಳೋದು ಓದಬೇಕು ಅಂತ. ಆಯ್ತು ನೋಡಿ, ಮಾರ್ಕೆಟ್ ಬಂದರೆ ಇದೊಂದು ಕತೆ. ಹಿಂದ್ಗಡೆ ಒಂದು ಕಡೆ ಎಲ್ಲಿಗಿರುತ್ತಂದ್ರೆ ಭಯ, ಅವ್ನು ಎಗ್ರಿ ಗಲೀಜ್ ಆಗ್ಬಿಡೈತೆ. ತರುಣ್ ಪಾಪ ಹಿಂಗೋಯ್ತಾನೆ ಅನ್ಕೋತಾ ಇರ್ತಾನೆ, ಇನ್ನು ಮಗ ನಾನು ಹೆಂಗೋ ಮನೇಲಿದ್ದೆ, ಯಾಕಾದ್ರೂ ಕರ್ಕೊಂಬಂದು ನನ್ನಂತ. ಎತ್ತಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಆಗಿಲ್ಲ ಬಿಡು ಬಿಡಿ. ಇಲ್ಸಿದಾಗಲ್ಲ, ಅವನ್ ಎಗರುತ್ತೆ ಅಲ್ಲಡಲ್ಲಿ. ಕಾಂಕ್ರೀಟ್ ಎಗರುತ್ತಾಯ್ತು ಅವ್ನ ಕಾಲಲ್ಲಿ. ಅಯ್ಯೋ ಒಳ್ಳೆ ಕತೆ. ಸೊ ಇವಾಗ ಅಲ್ಲೊಂದು ನನ್ನ ಫೇವ್ರೆಟ್ ಸ್ನ್ಯಾಕ್ಸ್ ಇದೆ, ಅದನ್ನು ತಿನ್ನಕ್ಕೆ ಹೋಗ್ತಾ ಇದೀವಿ. ಯಾರಿಗೂ ಕೂಗ್ತಾನೆ, ಯಾರೋ ಕೂಗ್ತಾರೆ, ಯಾರ್ಯಾರೋ ತಿರುಗ್ತಾರೆ, ಯಾರ್ಯಾರೋ ಕರೀತಾರೆ. ಬಾಯ್ಸ್
ಇವಾಗ ಜುಬಾನಿಕ್ ಇದೊಂದು 2.5 ಇದೆಯಾ ಎಮ್ ಎಸ್ ಐ ಇದೊಂದು 24 ಇಂಚಸ್ 25ಯಾ 24 ಏನು ವೈಫೈ ಅದು ನಿಮ್ಗೆ ಅಂತ. ಸೊ ಫೈನಲಿ ಡ್ರೀಮ್ ಕಂಪ್ಲೀಟೆಡ್. ಅಂಕಲ್ಗೆ ಥ್ಯಾಂಕ್ಸ್ ಹೇಳಬೇಕು, ಇವನೇ ಎಲ್ಲ ತೋರಿಸೋದು. ಮಗನೇ ತೋರಿಸ್ತಾನೆ ನಮಗೆ, ಕ್ರೇಜಿ ಆಗ್ಬಿಡಿ. ಈ ಥರ ಫ್ರೆಂಡ್ಸ್ ಇದ್ದಾರೆ ನನ್ನ ಜೊತೆ. ಹಾಂ ಬ್ರೋ, ಇವೆಲ್ಲ ಅಡ್ಡ ಇಟ್ಕೊಂಡು ಐಕ್ಯದಲ್ಲಿ ಮೊಬೈಲ್ ಒಳ್ಳೆಯದು ಇಷ್ಟೇ ಇದಕ್ಕೆ. ಈ ಲ್ಯಾಂಗ್ವೇಜ್ ನಮ್ಮ ಅಪ್ಪನಿಗೂ ಅರ್ಥ ಆಗಲ್ಲ. ಅರ್ಥ ಆಗ್ತದೆ ನಿಮಗೆ? ಆಲಂಕಿ ಎಲ್ಲ ಅವರೇ ಕೊಡ್ತಾರೆ. ಎಕ್ಸ್ಟ್ರಾ ತೊಗೊಂಡು ಹಾಕೋಬೋದಲ್ಲ ಯಾವುದು ಆಲಂಕಿ ಬಟ್ ಬಾಯ್ಸ್ ಫೈನಲಿ ಈಗ ಟೇಬಲ್ ತೊಗೊಂಡಾಯ್ತು. ನಮ್ಮ ಓಮಿನ ಎತ್ಕೋತ ನನಗೆ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿದೆ. ನಾನು ನಾಷ್ಟ ಏನೂ ಮಾಡಿಲ್ಲ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅಂದರೆ ಸ್ನಾನ ಕೂಡ ಮಾಡಿಲ್ಲ. ಯಾಕೆ ಅಂತಾರೆ. ಸೊ ಅದಕ್ಕೆ ಇವನ ಕೈಲಿ ಎತ್ಕೊಬರಕ್ಕೆ ಕೇಳಿದ್ದೀನಿ. ಇವಾಗ ನೋಡಿ ಏನೋ ಹೋಯ್ತು ಅವನೇ ಗಾಡಿ ಅಲ್ಲಿದೆ, ಗಾಡೀಲಿ ಹಾಕೊಂಡು ಹೋಗ್ಬೇಕು. ಇಲ್ಲಿ ಪೊಲೀಸರು ಕಟ ಬೇರೆ ನೋಡಬೇಕು ಇವಾಗ ಏನು ಸೀನು ಅಂತ. ನಾನು 2 ದಿವಸದ ಸ್ನಾನ ಮಾಡಿಲ್ಲ, ಇದೇ ಬಟ್ಟೆಯಲ್ಲೇ ಇದ್ದಿದ್ದು. ಬರೀ ಕಂಪ್ಯೂಟರ್ ಕೆಲಸ ಮಾಡೋದೇ ಆಗೋಗ್ಬಿಡೈತೆ ಹಿಂಗೆ 2 ದಿವಸದಿಂದ. ಎರರ್ ಬಂತು, ಎರರ್ ಓಡಿಸಿ ಅಯ್ಯೋ ಯಾಕೆ ಕೇಳ್ತೀರಾ, ಬರ್ರಿ ಮನೆಗೆ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಗ ಇವನ್ನ ಟಾಟಾ ಬಾಯ್ ಬಾಯ್ ಅಂದ್ಬಿಟ್ಟು ಹೋಗೋಣ ಇಲ್ಲಿಂದ. A few moments later. CPU ಇವಾಗ ಕೀಬೋರ್ಡ್ ಆ್ಯಂಡ್ ಇದರಲ್ಲಿ ಕೀಬೋರ್ಡ್ ಮೌಸ್ ಎರಡೂ ಇರುತ್ತೆ. ಆ್ಯಂಡ್ ಇದು ವೈಫೈದು ಬರಲ್ಲ, ಅದು ಎಕ್ಸ್ಟ್ರಾ ನಾವೇ ಮಾಡ್ಕೋಬೇಕಂತೆ. ಆ್ಯಂಡ್ ಇಯರ್ ವಿ ಗೋ ಜುಬಾನಿಕ್ ಪ್ರಾಡಕ್ಟ್. ಲೆಟ್ಸ್ ಗೋ ಓಪನ್ ಮಾಡೋಣ. ಸೊ ಇದು ಅದೊಂದು ಪೀಸು. ಆ್ಯಂಡ್ ಇಲ್ಲಿ ಲೈಟ್ಸ್ ಬರುತ್ತೆ. ಇದೇ ನಿಮ್ಗೆ ಕಾಣಿಸ್ತಿದೆಯಲ್ಲ, ಇದು ಲೈಟ್ಸ್ ಬರುತ್ತೆ, ಅದು ತೋರಿಸ್ತೀನಿ. ಇದು ಪವರ್ ಬಟನ್ ಒಂದಿದೆ ಜಾಯ್ಸ್ಟಿಕ್ ಆಗಿ. ಆ್ಯಂಡ್ ಇಲ್ಲೊಂದು HDMI 2, ಇದೊಂದು ಮೇನ್ ಪವರ್ ಸಾಕೆಟ್ ಇನ್ಪುಟ್ ಸಾಕೆಟ್ ಅಂತ ನೋಡ್ಬೋದು, ಏನಾಗಲ್ಲ. ಸೊ ಇದನ್ನು ಸೆಟಪ್ ಮಾಡಿಬಿಡ್ತೀನಿ. ಸೆಟಪ್ ಮಾಡಿಬಿಟ್ಟು ಆಮೇಲೆ ನಿಮ್ಗೆ ತೋರಿಸ್ತೀನಿ. ಸೊ ಬಸ್ ಈಗ SP ರೋಡಿಂದ ತಗೊಬರೋದು ಇಷ್ಟು ದುಡ್ಡು ತಲೆ ಆಯ್ತು ನನಗೆ. ಎಲ್ಲ ಕಡೆ ಪೊಲೀಸರು ನಿಂತವ್ರೆ. ಈ ರೋಡ್ ಇಷ್ಟಾಗಲ ಐತೆ, ಇವರು ಎಷ್ಟಾಗಲ ಐತೆ ಇದು ನನಗೆ ಆಲ್ಮೋಸ್ಟ್ ಇಲ್ಲಿ ಬರುತ್ತೆ. ನಮ್ಮ ಭುಜಾವರೆಗೂ ಸಾಕಾದ ಐಡಿಯಾ ಐತೆ. ಬನ್ನಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ. ನನ್ನ ಲೈಫಲ್ಲಿ ಕೂಡ ನಾನು ಅನ್ಕೊಂಡೇ ಇದ್ದಿಲ್ಲ ಇದೆಲ್ಲ ತೊಗೊತೀನ ಮಾಡ್ತೀನ ಅಂತ. ಒಂದು ಟೈಮಲ್ಲಿ ನಾನು ಐಕೆ ಹೋಗಿದ್ದೆ ನಾನು ನನ್ನ ಫ್ರೆಂಡು. ಸೊ ಅಲ್ಲಿ ನೋಡಿದೆ ಈ ಟೇಬಲ್ನ, ಲೈಕ್ ಅರೌಂಡ್ 11,000 ಏನೋ ಇತ್ತು. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ಇದು ತೊಗೋತೀನಿ ಅಂತ ಕೂಡ. ಇವಾಗ ಇಟ್ಸ್ ಇನ್ ಮೈ ಹ್ಯಾಂಡ್. ಜಸ್ಟ್ ನೋಡೋದಲ್ಲ ವಾಯ್ಸ್. ನನ್ನೊಂದು ಅನುಭವ ಏನಂದ್ರೆ ನೋಡೋದಲ್ಲ, ಅದು ತಗೋಬೇಕು, ಅಲ್ಲಿವರೆಗೂ ಕೆಲಸ ಮಾಡಬೇಕು, ಇನ್ನೊಂದು ಕೆಲಸ ಮಾಡಬೇಕು. ಏನು ಕೆಲಸ ಮಾಡ್ತೀರಾ, ಎಷ್ಟು ಕೆಲಸ ಮಾಡ್ತೀರಾ ಮ್ಯಾಟರ್ ಆಗಲ್ಲ. ಜಸ್ಟ್ ವರ್ಕ್ ಮಾಡಿ ತಗೊಳ್ಳಿ. ಆ್ಯಂಡ್ ಇಲ್ಲಿ ಏನೇನಿದೆ ಇದಿಷ್ಟು ಸೆಟಪ್ ಯಾವುದು ಕೂಡ ನಾನು ಯಾರ ಹತ್ರ ದುಡ್ಡು ಇಸ್ಕೊಂಡಿರಲ್ಲ. ನನ್ನ 2 ವಾರ 3 ವಾರ ಕೆಲಸದಿದೆ ದುಡ್ಡು. ಪ್ರತಿ ₹1 ಕೂಡ ನಾನು ತಿಂದಿರ, ಎಲ್ಲೂ ಖರ್ಚು ಮಾಡಿದಿರ, ಎಕ್ಸ್ಪೆನ್ಸ್ ಮಾಡಿದಿರ, ಕೂಡಿಕೊಂಡು ಇದನ್ನು ತಗೊಂಡಿದ್ದು ಲಿಟ್ರಲಿ ಒಂಥರ ತುಂಬಾ ಖುಷಿ ನನಗಂತೂ. ಯಾಕಂದರೆ ಅವರೇಜ್ ಒಂದು 21 ಇಯರ್ ಬಾಯ್ ಇದೆಲ್ಲ ತಗೋತಾ ಇದ್ದೀನಿ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ತಗೋತೀನಿ ಅಂತ.
ಬಟ್ ಇದರಲ್ಲಿ ಇಲ್ಲಿದೆ ನೋಡಿ, ಆಲ್ರೆಡಿ ನೋಡಿದ್ದೀರಾ. ಸೊ ಈಗ ಇದೆಲ್ಲ ಒಂದೊಂದೇ ತಿಕ್ಕಿ ಅಸೆಂಬಲ್ ಮಾಡೋಣ. ಕಂಬಿನಿ ಶುದ್ಧ ಇದೆ ನಮಗೆ, ಇಲ್ಲಿವರೆಗೂ ಬರ್ತಾ ಇದೆ. ದಿಸ್ ಒನ್ ಪಾರ್ಟ್ ಮದಿಗೆ ಬರುತ್ತೆ ಕ್ಲ್ಯಾಂಪ್ಸು ಆ್ಯಂಡ್ ಇದು ಕಪ್ ಹೋಲ್ಡರು. ಏನೋ ಬರ್ತಂತ ತೋರಿಸ್ಬಿಡ್ತೀವಿ ಮೇಲೆ. ಈಗ ಕ್ಲ್ಯಾಂಪ್ಸು ಮತ್ತು ಬುಷ್ ಬರುತ್ತೆ ಆ್ಯಂಡ್ ಇದು ಹೈಟ್ ಮಾಡ್ಕೊಳ್ಳೋದು. ಆ್ಯಂಡ್ ಮೇನ್ ಇದು ಎಲ್ ಶೇಪ್ ಸ್ಟ್ಯಾಂಡು. ಸೊ ಈಗ ಬರುತ್ತೆ ಒಂದೊಂದು ಸೈಡನ್ನು ತೆಕ್ಕೊಂಡು ವಾಕ್ನ ಸೈಡಿಗೆ ಕೊಡೋಣ. ಹಾಂ ಇದೊಂದು ಓಕೆ. ಇವಾಗ ಬೋರ್ಡ್ ಇಲ್ಲಿದೆ. ಬೋರ್ಡ್ ಕ್ವಾಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಅನ್ಕೊಳ್ಳಿ. ವರ್ತ್ ಇಟ್ ಫಾರ್ 3,700 rupees ಕೊಟ್ಟಿದ್ದಾರೆ ನಾನು ಓವರ್ ಆಲ್ ಇದಕ್ಕೆ. ಅದೇ ಐಕೆ ಹೋಗಿದೆ ಸುಮ್ಮನೆ ಒಂದು ಸ್ವಲ್ಪ ಜಸ್ಟ್ ನಾನೇನು ಹೇಳ್ತೀನಿ ಪ್ರಿಫರೆನ್ಸ್ ಮಾಡೋಕ್ಕಿಂತ ಫ್ರೆಂಡ್ಸ್ನ ಕೇಳಿ ಅವ್ರನ್ನ ನಿಮ್ಗೆ ಗೊತ್ತಾದ ಐಡಿಯಾ ಸಿಗುತ್ತೆ ಎಲ್ಲಿ ಕಮ್ಮಿ ಸಿಗುತ್ತೆ ಅಂತ. ಆ್ಯಂಡ್ ನೀವು ಐಕೆ ಹೋಗೋರು ನಾನು ಐಕೆ ಅಂತ ಒಂದು ಬ್ರ್ಯಾಂಡ್ ಅನ್ಕೊಳ್ತೀರಾ. ಇದ್ರ ಮೇಲೆ ಏನಿದೆಯೋ ಅದ್ರ ಮೇಲೂ ಅಷ್ಟೇ ಅದೇ ಹೆಸರು ಇದ್ದಿದ್ದು. ಸೊ ಸ್ವಲ್ಪ ನಾನು ತಲೆ ಕೆಡ್ಸ್ಕೊಂಡೆ. ಅಲ್ಲಿ ಇಲ್ಲಿ ಹುಡ್ಸೋದಾಗಲಿ ಕೇಳೋದಲ್ಲಿ ಮಾಡಿದ್ರೆ ಕಮ್ಮಿಗೆ ಸಿಗುತ್ತೆ. ಸುಮ್ಮನೆ ಎಂತ ಅಷ್ಟು ದುಡ್ಡು ಕೊಡ್ತೀರಾ? 11,000. ಈಗ 11,000ದಲ್ಲಿ ನೀವು 3,000 ಕೊಡ್ತೀರಾ, ಎಷ್ಟು ಉಳ್ಕೋತು ನಿಮಗೆ? ನಾನು ಅನ್ಬಾಕ್ಸ್ ಮಾಡೋದೇ ಹಿಂಗೆ ಅರ್ಧಾಗ್ತದೆ ಅನ್ಕೊಂಬಿಡಿ. ಹಿಂಗೆ ಮಾಡಿ ಎಸಿತಾರೆ ಒಂಥರ ಮಜಾ. ಈ ಥರ ಕಿತ್ತಿ ಎಸೆಯೋದಲ್ಲಿ ಆರಾಮಾಗಿ ದುಡ್ಡು ಉಳಿಯುತ್ತೆ. ಅದೇ ದುಡ್ಡ ಬೇರೆ ಏನಾದರೂ ಆಕ್ಸೆಸರೀಸ್ ತೊಗೋಬೋದು. ನೋಡಿ ಅದೇ ದುಡ್ಡಲ್ಲಿ ಚೇರ್ ತೊಗೋಬೋದು. ನನಗೆ ಚೇರ್ ಒಂದು ಪೆಂಡಿಂಗ್ ಇದೆ, ಅದು ರಿಸರ್ಚ್ ಮಾಡ್ತಾ ಇದ್ದೀನಿ ಎಲ್ಲಿ ಚೀಪಾಗಿ ಸಿಗುತ್ತೆ ಅಲ್ಲಿ ತೊಗೋಬೇಕು ಅಂತ. ಸಿಗುತ್ತೆ ಚೀಪಾಗಿ ಹುಡುಕಿ, ಆದ್ರೆ ಬಿಟ್ಟು ಏನು ಮಾಡೋಕ್ಕೆ ಹೋಗ್ಬಿಡಿ. ಸೊ ಅವ್ರಿಗೇನೂ ಆಗಲ್ಲ, ಬೇಗ ಏನೂ ಸಿಕ್ಕಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ದುಡ್ಡು ಅಂದ್ಕೊಂಡಿದ್ದೀನಿ ಅದೆಲ್ಲ ದುಡ್ಡು ಐತಿ ಅಂತ ತೊಗೊಳಕ್ ಹೋದ್ರೆ ಎಲ್ಲ ತಗೋತೀರಾ, ಬಟ್ ಬರ್ತಿರಲ್ಲ. ಒಂದು ಮಾತ್ರ ಒಪ್ಪಂಗೆ ಇದೆ. ಓ ಸ್ಟಿಕ್ಕರ್ ಇದ್ದ ಕೂತ್ಕೊಳ್ಳಿ. ನೋಡಿ ಈ ಸ್ಪೋರ್ಟ್ಸ್ ಅಂತ ಇದೆ ಹೆಸರು. ಯಾವುದೋ ಒಂದು ಸ್ಪೋರ್ಟ್ಸ್ ನಮಗೆ ಬೇಕಾದ್ರೆ ಟೇಬಲ್ ಐತಿ ಅವ್ರು ಫಿಕ್ಸ್ ಮಾಡಬೇಕು ಅಷ್ಟೇ. ಇವಾಗ ಇದನ್ನ ಹಿಂಗಪ್ಪ ಇಟ್ಕೊಳ್ಳಿ. ನನ್ನ ರೂಮಲ್ಲಿ ಸೀನ್ ಏನಂದ್ರೆ ಇದೊಂದು ಕಬೋರ್ಡ್ ನಂದು, ನಮ್ಮ ಅಜ್ಜಿದು, ನನ್ನ ಮಂಚ ಉದ್ದಕ್ಕೆ ಹಾಕ್ಕೊಂಡು. ಈಗ ಇದು ಪ್ರೊಜೆಕ್ಟರ್ ಹಾಕೊಂಡಿದ್ದೆ ನಾನು. ಸೊ ಈಗ ಪ್ರೊಜೆಕ್ಟ್ ಎಲ್ಲ ಸೈಡ್ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಈಗ ಆ ಟೇಬಲ್ನ ನಾನು ಶಿಫ್ಟ್ ಮಾಡಿಬಿಡ್ತಾರೆ ಆದರೂ. ಸೊ ಈ ವೀಲ್ನ ಆ ಕಡೆ ಮೂವ್ ಮಾಡಬೇಕು, ಇದನ್ನ ಈ ಕಡೆ ಮೂವ್ ಮಾಡು, ಇದನ್ನ ಈ ಕಡೆ ಇಕ್ಕು ಅಂತ ಹೇಳ್ತಾರೆ. ಸೊ ನೋಡ್ಬೇಕು, ಇಲ್ಲಿ ಸ್ವಿಚ್ ಇರೋದೇ ಒಂದೇ ನನ್ನ ರೂಮಲ್ಲಿ, ಅದೊಂದು ದೊಡ್ಡಾಗ ನೋವಾಗ್ಬಿಟ್ಟಿದೆ. ಆ್ಯಂಡ್ ಸ್ವಿಚ್ ಮಾಡಿಸ್ಕೊಡ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಲೆಟ್ ಸಿ, ಸುಮ್ಮನೆ ಮನಿ ಸ್ಪೆಂಡ್ ಮಾಡೋದು ಬೇಡ ಅಂತ ಅಷ್ಟೇ. ಸೊ ಈಗ ಇದನ್ನು ಫಿಕ್ಸ್ ಮಾಡ್ಬಿಡ್ತೀನಿ. ಈಗ ಟೈಮ್ ಲ್ಯಾಪ್ ಹಾಕ್ತೀನಿ ನೋಡಿ. ಸೊ ಬಸ್ ಫೈನಲಿ ಸೆಟಪ್. ಈಗ ವೈಫೈ ಇಲ್ಲೇ ಹಾಕೊಂಡಿದ್ದೀನಿ, ಕೀಬೋರ್ಡ್ ಮೌಸ್ ಇದೆಲ್ಲ ಹಾಕೊಂಡಿದ್ದೀನಿ. ಇವಾಗ ಹಾಟ್ ವೀಲ್ಸ್ ಎಲ್ಲ ಈ ಕಡೆ ಬಂತು. ಸೊ ಆ್ಯಕ್ಚುಲಿ ಅದು ಆ ಕಡೆ ಬರುತ್ತೆ ಅಂದ್ಕೊಂಡೆ, ಸ್ವಲ್ಪ ಚೇಂಜಸ್ ಆಗಿದೆ. ಆ್ಯಂಡ್ ಇವಾಗ ಫೈನಲ್ ಇದೆ. ಈಗ ಹಿಂದ್ಗಡೆ ಇಲ್ಲಿ ಏನಾದರೂ ಒಂದು ಕ್ರಿಯೇಟಿವ್ ಮಾಡಬೇಕು. ಸೊ ಸ್ವಲ್ಪ ಪ್ಲ್ಯಾನ್ಸ್ ಇದೆ ಇವಾಗ ಅಷ್ಟೇ. ನೋಡಿ ಇದು ಇಲ್ಲಿ ಬರುತ್ತೆ, ಇದು ಬಂದು ಹೆಡ್ಸೆಟ್ಟು, ಇದು ಬಂದು ವಾಟರ್ ಇಕ್ಕೊಳ್ಳೋದು, ವಾಟರ್ ಕೋಕ್ ಏನೋ ಇಕ್ಕೊಂಡು ಇನ್ನೂ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ಫೈನಲ್ ಸೆಟಪ್ ಇಲ್ಲಿದೆ. ಸೊ ವೈಫೈ ಫಾಸ್ಟ್ ಆಗು ಅಳ್ಳಾಡ್ತೈತೆ.
ಟೇಬಲ್ಗೇನೋ ಮಾಡಬೇಕು. ಸೊ ಎಲ್ಲ ಲಾಗಿನ್ ಮಾಡುವ. ಇದಾನೆ ತೆಗಿ. ಹಾಯ್ ಅದು ಹಿಡ್ಕೊಳಕ್ಕೂ ಅತ್ಯಂತ ತೆಗಿ. ನೋಡಿ ಬಾಣ್ಲಿ ನನ್ನ ಮಗ. ನಿಧಾನಕ್ಕೆ ಹಿಡ್ಕೋ ಅದನ್ನು. ಓಪನಿಂಗ್ ಸೆರೆಮನಿ ನನ್ನ ಸ್ಟುಡಿಯೋ. ಮೇಲೆ ಹಿಡ್ಕೋ ಇವಾಗ. ಹಂಗಲ್ಲ ಹಿಂಗೆ ಹೇಳ್ಕೊಬ. ಸೊ ಬಾಯ್ಸ್, ಇವಾಗ ನನ್ನ ಯೂಟ್ಯೂಬ್ನ ಲಾಗಿನ್ ಮಾಡಿದ್ದೀನಿ. ಈಗ ಫುಲ್ ಸೆಟ್ಟಿಂಗ್ಸ್ ಮಾಡಬೇಕು. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಏನು ವಿಡಿಯೋ ಬರುತ್ತೆ ಎಲ್ಲ ನನ್ನ ಸಿಸ್ಟಮಲ್ಲೇ ಎಡಿಟ್ ಆಗೋದು. ಇವತ್ತಿಂದ ಕಂಟೆಂಟ್ ಎಲ್ಲ ಬೇರೆ ಲೆವೆಲ್ ಅಂದ್ಕೊಳ್ಳಿ. ಇವಾಗ ನನ್ನ ಅರ್ನಿಂಗ್ಸ್ಗೆ ಹೋದರೆ ಇನ್ನು 500ಗೆ ನಂಗೆ ಜಸ್ಟ್ 485 ಆಗಿದೆ. ಇನ್ನು 20 ಎಷ್ಟು ಬೇಕಾ? 13 ಬೇಕು. ಇನ್ನು 13 ಬಂದರೆ ಮಾನಿಟೈಸ್ ಆಗುತ್ತೆ. ಇದು ಬರೀ ಶಾರ್ಟ್ಸ್ದು ಮಾನಿಟೈಸ್ ಆಗುತ್ತೆ. ಸೊ ಸೂನ್ ಇನ್ಮೇಲಿಂದ ಕ್ರೇಜಿಯಾಗಿ ಬರೋ ಕಡೆ ನಂದು, ಅದು ವ್ಯೂಸ್ ಓಡಿಸೋ ಕಡೆ ನಿಮ್ಮದು. ಇವಾಗ ಎಲ್ಲ ಚೇಂಜ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಬಾಯ್. ಇದು ತುಂಬ ಲೆಂತ್ ಆಯಿತು. ಇದು ನೆಕ್ಸ್ಟಿಂದ ಏನು ಬರುತ್ತೋ ಅದೆಲ್ಲ ಬರೀ ಒಂದೊಂದು 10 to 15 ಮಿನಿಟ್ಸ್ ಹಾಕ್ತೀನಿ. ಹೋಗ್ತಾ ಅಪ್ಡೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬಾಯ್. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.